ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಪುಟ್ರೇಶ್. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ವಾರದ ಕಥೆ ಕಿಚ್ಚನ ಜೊತೆ. ನಿನ್ನೆಯ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ಒಂದು ಕ್ಷಣ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಿನ್ನೆ ನಮ್ಮ ಕಿಚ್ಚ ಅವರು ಬಂದಾಯ್ತು. ನಿನ್ನೆ ಏನೇನಾಯ್ತು ಅಂತೆಲ್ಲ ಈಗ ನೋಡೋಣ. ನಿನ್ನೆ ಕಿಚ್ಚ ಅವರು ಬರ್ತಾರೆ, ಎಲ್ರು ಬಂದು ಸಾಲ ಕೂತ್ಕೊಂತಾರೆ. ಆದ್ರೆ ಫೈನಲಿಸ್ಟ್ಗಳು ಮಾತ್ರ ಮೇಲೆ ಕೂತಿರ್ತಾರೆ, ಜಾನ್ವಿ ಅವರು ಕೆಳಗಡೆ ಕೂತಿರ್ತಾರೆ. ಆ ಒಂದು ಟೈಮಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತು ಕೇಳ್ತಾರೆ, ಯಾರಿಗೆ? ಚಂದ್ರಪ್ರಭಾ ಅವರಿಗೆ. ಯಾಕೆ ಈ ಫೈನಲಿಸ್ಟು ಮೇಲೆ ಇರ್ಬೇಕಾದವರು ಕೆಳಗಡೆ ಕೂತಿದ್ದಾರಲ್ಲ ಜಾನ್ವಿ ಅವರು ಅಂತ. ಅದಕ್ಕೆ ಚಂದ್ರಪ್ರಭಾ ಅವರು ಹೇಳ್ತಾರೆ, ಏನಿಲ್ಲ ಸಾರ್, ಮೇಲೆ ಕುತ್ಕೊಂಡ್ರೆ ಡ್ರೆಸ್ ಕಾಣೋದಿಲ್ಲ, ಅದಕ್ಕೆ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ರೆ ನನ್ನ ಡ್ರೆಸ್ ನೀಟಾಗಿ ಕಾಣುತ್ತೆ ಅಂತ ಫ್ರಂಟಲ್ಲಿ ಕೂತಿದ್ದಾರೆ ಸರ್ ಅಂತ ಕಾಮಿಡಿ ಮಾಡ್ತಾರೆ. ಅಲ್ಲಿ ಒಂದು ಟಾಪಿಕ್ ಬರುತ್ತೆ, ಏನಂದ್ರೆ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದಾರೆ ಅಂತ. ಅದನ್ನ ಕಿಚ್ಚ ಸುದೀಪ್ ಅವರು ಒಂದು ಚಿಕ್ಕಪ್ಪನ ಕಥೆಯ ಮುಖಾಂತರ ಅದನ್ನ ಯಾರಿಗೆ ಹೇಗ್ ಮುಟ್ಬೇಕು ಆ ತರ ಮುಟ್ಟಿಸ್ತಾರೆ. ಪಾಪ ಒಂದು ಕತೆ ಕೇಳಿ ಅವರು ವ್ಯತ್ಯಯ ನೋಡಕ್ಕಾಗದೆ ಅಂದ್ರೆ ಯಾರು ನಮ್ಮ ರಕ್ಷಿತಾ ಅವ್ರನ್ನ ಮ್ಯಾನಿಪುಲೇಟ್ ಮಾಡಿದ್ರು, ಈಡಿಯಟ್ ಅಂತ ಪದನ ಬಳಕೆ ಮಾಡಿದ್ರು, ಅವರೆಲ್ಲ ಸೈಲೆಂಟ್ ಆಗಿ ಉಸಿರು ಬಿಡದೆ ಕೂತಿದ್ರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕಿಚ್ಚ ಅವರ ಮಾತಲ್ಲಿ ಒಂದು ಗತ್ತಿರುತ್ತೆ, ಅದಕ್ಕೊಂದು ತೂಕ ಇರುತ್ತೆ ಅಂತ. ಹೀಗೆ ಕಾರ್ಯಕ್ರಮ ನಡೀತಾನೆ ಇತ್ತು. ಕಿಚ್ಚ ಅವರು ಮಾತು ಹೇಳ್ತಾರೆ ಅಶ್ವಿನಿ ಗೌಡ ಅವ್ರಿಗೆ, ನೋಡಿ ನೀವು ಅವತ್ತು ಸುದಿ ಅವರು ಆಯಮ್ಮ ಅಂತ ಒಂದು ವರ್ಡ್ನ ಉಪಯೋಗಿಸಿದ್ರೆ, ನೀವು ಆಯಾಮ ಗೀಯಮ್ ಅಂತ ಕರಿಬೇಡಿ, ನನಗೆ ಆದ ಒಂದು ಹೆಸರಿದೆ, ಆ ಹೆಸರು ಕರೀರಿ ಅಂತ ಸುದಿ ಅವ್ರಿಗೆ ಹೇಳ್ತಾರೆ. ಅದೇ ಮಾತನ್ನ ಕಿಚ್ಚ ಸುದೀಪ್ ಅವ್ರು ಹಿಡ್ಕೊಂಡು ಅಶ್ವಿನಿ ಗೌಡ ಅವರಿಗೆ ಹೇಳ್ತಾರೆ, ನೀವ್ ಅವತ್ತು ಸುದಿ ಅವರು ಒಂದು ಮಾತು ಆಯಮ್ಮ ಅಂದಿದ್ಕೆ ನನಗೊಂದು ಹೆಸರಿದೆ, ಹೆಸರಿದ ಕರೀರಿ ಅಂತ ಹೇಳಿದ್ರಿ. ಅದೇ ಒಂದು ನೀವು ರಕ್ಷಿತಾ ಅವರಿಗೆ ಈಡಿಯಟ್ ಅಂತ ಪದನ ಬಳಕೆ ಮಾಡ್ತಿರಲ್ಲ, ಇದು ಸರಿನಾ ಅಂತ ಕಿಚ್ಚ ಅವ್ರಿಗೆ ಕೇಳಿದಾಗೆ ಪಾಪ ಅವ್ರಿಗೆ ಏನು ಉತ್ತರ ಕೊಡಕ್ಕಾಗದೆ ಮೌನಿಯಾಗಿ ಕೂತ್ಬಿಡ್ತಾರೆ. ಇದೊಂದು ವಿಚಾರ. ಹಾಗೇನೆ ಇನ್ನೊಂದು ವಿಚಾರ, ಆ ಗೆಜ್ಜೆ ಸೌಂಡ್ ಬರ್ತಿದೆ ಅಂತೇಳಿ ರಕ್ಷಿತನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಕುತಂತ್ರಿ ಆಟ ನಡೆಸ್ತಿದ್ಯಾರು? ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ. ಇವರಿಬ್ಬರ ಕುತಂತ್ರಿ ಆಟಕ್ಕೆ ಪಾಪ ರಕ್ಷಿತಾ ಬಲಿಯಾಗಿದ್ದಾಳೆ. ಪಾಪ ಅವಳಿಗೆ ನಿಜವಾಗ್ಲೂ ಹೇಳ್ತೀನಿ, ಈ ಬಿಗ್ ಬಾಸ್ ಮನೆಯಲ್ಲಿ ಪ್ರಾಮಾಣಿಕವಾಗಿ ಯಾರು ಕರೆಕ್ಟಾಗಿ ಆಡ್ತಾ ಇದಾರೆ ಅಂದ್ರೆ ಅದು ರಕ್ಷಿತಾ ಒಬ್ರು ಬಿಟ್ರೆ ಮತ್ತೆ ಬೇರೆ ಯಾರು ಇಲ್ಲ ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಆ ಹುಡುಗಿ ಒಂಟಿಯಾಗಿ ಯಾರೊಬ್ರು ಸಪೋರ್ಟ್ ಇಲ್ದಾನೆ, ಅಂದ್ರೆ ಗಿಲ್ಲಿಯವರು ಸಪೋರ್ಟ್ ಕೊಟ್ರು, ಆದ್ರೆ ಅವ್ರು ಬಿಟ್ಟು ಬೇರೆ ಯಾರು ಸಪೋರ್ಟ್ ಇಲ್ದೇನೆ ಆ ಹುಡುಗಿ ಅಷ್ಟು ಧೈರ್ಯವಾಗಿ ಮಾತಾಡ್ತಲ್ಲ, ಅವ್ರನ್ನಿಬ್ರು ಎದುರಿಸ್ತಲ್ಲ, ಅದಕ್ಕೆ ಕಂಡ್ರೆ ನಿಜವಾದ ಒಂದು ತಾಕತ್. ಅಂದ್ರೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದ್ರಲ್ಲಿ ರಕ್ಷಿತಾ ಕೂಡ ಒಬ್ರು. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ರಕ್ಷಿತಾ ಬಗ್ಗೆ ಸುದೀಪ್ ಅವರು ನೀವು ಸಾರಿ ಕೇಳ್ಬೋದು ಅಂತ ಹೇಳಿದಾಗ, ಕಂದ ಸಾರಿ ಕಣಮ್ಮ, ನಾವೇನೋ ಸೀರಿಯಸ್ ಆಗಿ ನಿನ್ಗೆ ಇದು ಮಾಡಿಲ್ಲ, ಏನೋ ಕಾಮಿಡಿಯಾಗಿ ಮಾಡಿದ್ವಿ, ನೀನು ಕ್ಷಮಿಸ್ಬಿಡಮ್ಮ ಸಾರಿ ಅಂತ ಕೇಳ್ತಾರೆ. ಅದಕ್ಕೆ ಯಾರು ನಮ್ಮ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ಸಾರ್ ಅದು ಒಳಗಡೆಯಿಂದ ಬಂದಿರೋದಲ್ಲ ಸಾರ್, ಸುಮ್ನೆ ಮೇಲ್ ನೋಟಕ್ಕಷ್ಟೇ ಅವ್ರ ಹಂಗ ಸಾರಿ ಕೇಳ್ತಿರೋದು, ಮತ್ತೆ ಒಳಗಡೆ ಹೋದ್ರೆ ಅವ್ರಿಗೆ ಮಾರಿ ಮುತ್ತುಗಳೇ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಸುದೀಪ್ ಅವ್ರ ಅಂತ ಒಂದು ಸ್ಮೈಲ್ ಕೊಡ್ತಾರೆ. ಹಾಗೆ ಅಶ್ವಿನಿ ಗೌಡ ಅವರು ಸರ್ ಪಶ್ಚಾತ್ತಾಪ ಪಡ್ಕೊಂಡು ಹೇಗೆ ಸಾರಿ ಕೇಳೋದಂತ ಗೊತ್ತಿಲ್ಲ ಅಂತಾರೆ. ಹಾಗೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಿಚ್ಚನ ಚಪ್ಪಾಳೆ,
ನಮ್ಮ ಗಿಲ್ಲಿ ನಟಗೆ ಸಿಗುತ್ತೆ. ನಾನು ಗಿಲ್ಲಿ ನಟ ಅವ್ರನ್ನ ಕೆಂಡ ಸಂಪಿಗೆ ಸೀರಿಯಲ್ಗೆ ಹೋದಾಗೆ ಕಂಠೀರವ ಸ್ಟುಡಿಯೋದಲ್ಲಿ ಕಲಾ ಮಾಧ್ಯಮದವರು ಇಂಟರ್ವ್ಯೂ ಮಾಡಕ್ ಬಂದಿದ್ರು. ಅವ್ರನ್ನ ಅಲ್ಲಿ ಭೇಟಿಯಾಗಿದ್ದೆ. ಈ ಕಾವ್ಯ ಶೈವ ಅವ್ರನ್ನು ಕಂಠೀರವ ಸ್ಟುಡಿಯೋದಲ್ಲೇ ನಾನು ಮೀಟ್ ಆಗಿದ್ದು. ನಾನು ಕೆಂಡ ಸಂಪಿಗೆ ಸೀರಿಯಲ್ ಶೂಟ್ಗೆ ಹೋಗಿದ್ದೆ. ಅವ್ರದೇ ಸೀರಿಯಲ್, ಅವರೇ ಅದರಲ್ಲಿ ಮೇನ್ ಲೀಡ್ ರೋಲ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ಒಳ್ಳೆ ಆರ್ಟಿಸ್ಟು. ಯಾಕಂದ್ರೆ ಅಷ್ಟು ದೊಡ್ಡ ಸ್ಕ್ರಿಪ್ಟ್ ಇದ್ರು ಕೂಡ ಅಷ್ಟು ಓದ್ಕೊಂಡು ಅಷ್ಟು ನೀಟಾಗಿ ಯಾವುದೇ ಪ್ರಾಂಪ್ಟ್ ತೆಗೆದುಕೊಂಡ ಹಾಗೆ ಡೈಲಾಗ್ ಡೆಲಿವರಿ ಕೊಡ್ತಾ ಇದ್ರು. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಆ ಇಬ್ಬರು ಕಂಟೆಸ್ಟೆಂಟು ಇವತ್ತು ನಮ್ಮ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅನ್ನೋದೇ ನನಗೆ ಖುಷಿ. ಹಾಗೆ ಅಭಿಷೇಕ್ ಅವರು ಕೂಡ, ನಾನು ನನ್ನ ದೇವರು ಸೀರಿಯಲ್ ಶೂಟಿಂಗ್ ಹೋದಾಗೆ ಅವರಿಗೂ ನಮಗೂ ಒಂದಿಷ್ಟು ಸೀನ್ ಇತ್ತು. ಅವರು ಕೂಡ ಈ ಒಂದು ಬಿಗ್ ಬಾಸ್ ಅಲ್ಲಿ ಇದಾರೆ ಅನ್ನೋದೇ ನನಗೆ ಖುಷಿ ವಿಚಾರ. ಹಾಗೇನೆ ನಿನ್ನೆ ಎಲಿಮಿನೇಷನ್ ಆಯ್ತು. ಯಾರ್ಯಾರು? ಮಂಜು ಭಾಷಿಣಿ ಅವರು, ಹಾಗೆ ಅಶ್ವಿನಿ ಅವರು. ಬಟ್ ಮಂಜು ಭಾಷಿಣಿ ಅವರೇನೋ ಅಂತ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರಲಿಲ್ಲ, ಯಾವ್ದು ಟಾಸ್ಕ್ ಕೂಡ ಸರಿಯಾಗಿ ಆಡಿರಲಿಲ್ಲ. ಅದ್ರ ಜೊತೆಗೆ ಯಾಶ್ ಕೂಡ ಅಂತ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಯಾವುದೇ ಟಾಸ್ಕಲ್ಲಾಗಲಿ. ಸುಮ್ಮನೆ ಕಣ್ಣೀರು ಸುಮ್ಮನೆ ಡೌನ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ಅವರಿಬ್ರು ಆಚೆ ಹೋಗಿದ್ದು ನಮಗೇನು ಖುಷಿಯ ವಿಚಾರನೆ. ಒಂದು ಮಾತಂತ ಹೇಳಕ್ ಇಷ್ಟಪಡ್ತೀನಿ, ರಕ್ಷಿತಾ ಅವರು ಫೈನಲ್ ವರೆಗೂ ಇರ್ತಾರೆ. ಎಲ್ಲರೂ ಅವ್ರನ್ನ ಉಳಿಸ್ಕೊಂತಾರೆ. ಯಾಕಂದ್ರೆ ಅವರು ಪ್ರಾಮಾಣಿಕವಾಗಿ ಹಾಡ್ತಾ ಇದ್ದಾರೆ. ನೋಡಿ, ಅವ್ರು ಒಂದು ಮಾತು ಹೇಳಿದ್ರು, ಅಶ್ವಿನಿ ಗೌಡ ಅವರು ಗೆಲ್ಲೋದಕ್ಕೆ ಧನುಷ್ ಅವ್ರು ಬೇಕು, ಧನುಷ್ ಅವರ ಸಹಾಯ ಬೇಕು. ಆದ್ರೆ ಅವರೇ ಧನುಷ್ ಅವ್ರನ್ನ ಎಲಿಮಿನೇಷನ್ ಮಾಡ್ತಾರೆ. ಇದು ಯಾವ ನ್ಯಾಯ? ಅವ್ರು ಅಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ಒಂದು ನ್ಯಾಯ ಬೇಡವಾ ಅಂತ ರಕ್ಷಿತಾ ಅವ್ರು ಕೇಳ್ತಾರೆ. ಇದಕ್ಕಿಂತ ಪ್ರಾಮಾಣಿಕತೆ ಬೇಕೇಂದ್ರೆ ಅಲ್ವಾ? ಇಷ್ಟು ನಿನ್ನೆ ಒಂದು ಎಪಿಸೋಡಲ್ಲಿ ನಡೆದಿರ್ತಕ್ಕಂತಹ ಮಾತುಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮುಂದೆ ಬರ್ತಾನೆ ಈ ಜವಳಿ ಕೊಟ್ರೇಶ್. ಇಲ್ಲಿವರೆಗೂ